ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನೋಡಿ ಊರ ಕಡೆಗೂ ಅಷ್ಟೇ, ಹಳ್ಳಿ ಕಡೆಗೆ ಸುಗ್ಗಿ ಟೈಮು ಎಲ್ಲ ಆಧುನೀಕರಣ ಆಗಿರೋದ್ರಿಂದ ಇವಾಗ ನೋಡಿ ಫಸ್ಟಲ್ಲ ಅಂತಂದರೆ ರಾಗಿ ಕೊಯ್ಬೇಕಿತ್ತು, ಅದಾದಮೇಲೆ ಹೊರಬೇಕಿತ್ತು, ಆಮೇಲೆ ಬವಣೆ ಒಟ್ಟೋದು, ಕಣ ಮಾಡೋದು, ಆಮೇಲೆ ತುಳಿಸೋದು ಇವೆಲ್ಲ ಇತ್ತು. ಇವಾಗ ಹಂಗಲ್ಲ, ತುಂಬ ವರ್ಷಗಳಿಂದಲೇ ಆಲ್ರೆಡಿ ಚೇಂಜ್ ಆಗ್ಬಿಟ್ಟಿದೆ. ಇಲ್ಲೇ ರಾಗಿ ಕುಯ್ಯೋದು ನೋಡಿ ಆಲ್ರೆಡಿ ಅಲ್ಲಿದೆ, ಇಲ್ಲೇ ಕುಯ್ತಾರೆ, ಇಲ್ಲೇ ರಾಗಿ ಎಲ್ಲ ಇಲ್ಲೇ ಹೊಲದಲ್ಲೇ. ನಿಮಗೆ ಕಣ ಮಾಡೋದು ಬೇಡ, ಏನೂ ಇಲ್ಲ. ಇವಾಗ ಸೀದಾ ಡೈರೆಕ್ಟ್ ಮಾರ್ಕೆಟು, ಹೊಲದಿಂದನೇ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗೋ ಲೆವೆಲ್ಗೆ ಆಧುನೀಕರಣ ಆಗಿದೆ. ಇವಾಗ ದನಗಳು, ನೇಗ್ಲು, ರೋಣ್ಗಲ್ಲು ಇವೆಲ್ಲ ಮಾಯ ಆಗ್ಬಿಟ್ಟಿದೆ. ನೋಡಿ ಪೆಂಡಿಗಳು ಅವರೇ ಕಟ್ಟಿ ಬಿಸಾಕ್ಬಿಡ್ತಾರೆ. ನೋಡಿ ಈ ಥರ ನೋಡಿ ಎಷ್ಟು ಕ್ಲೀನಾಗಿ ಕಟ್ಟಿದೆ ಪೆಂಡಿಗಳನ್ನ. ಆ ಥರ ಪೆಂಡಿ ಕಟ್ಟಿ ಆ ಲೆವೆಲ್ಲಿಗೆ ಬಂದಿದೆ, ಆಧುನೀಕರಣ ಆಗ್ಬಿಟ್ಟಿದೆ. ಇವಾಗೇನಿಲ್ಲ, ಜಸ್ಟ್ ತುಂಬ್ಕೊಂಡು ಹೋಗೋದು, ಮಾರ್ಕೆಟ್ಗೆ ಹಾಕೋದು, ಆಮೇಲೆ ಹುಲ್ಲು ಅಷ್ಟೇ ಒಟ್ಕೊಳೋದು ಅಷ್ಟೇ, ಬವಣೆ ಒಟ್ಟೋದು, ಆ ಲೆವೆಲಿಗೆ ಬಂದಿದೆ ಆಧುನೀಕರಣದ್ದು. ಹಾಂ, ಹುಲ್ಲಿಗೂ ಬರ್ತಾರಂತ, ಇಲ್ಲೇ ಬಂದು ಇಲ್ಲೇ ತಗೊಂಡು ಇಲ್ಲೇ ತುಂಬ್ಕೊಂಡು ಹಿಂಗೆ ಹೋಗ್ತಾರೆ. ಅಷ್ಟಾಗಿದೆ, ಆ ಲೆವೆಲ್ಗೆ ಆಗಿದೆ. ಇವಾಗ ಈ ಥರ ಪೆಂಡಿ ಕಟ್ಟಿರೋದನ್ನೆಲ್ಲ ಒತ್ತಾಗ್ತಾಯಿದ್ದೀವಿ ಇವತ್ತು. ಹೇಳಪ್ಪ, ದುಡ್ಡು ಹೋಗುತ್ತೆ, ಹಂಗಾಗಿ ಅದ್ರ ಜೊತೆಗೆ ಕೆಲಸನೂ ಇವಾಗ ಈಸಿಯಾಗಿದೆ. ನೋಡಿ ನಾನು ತೋರಿಸ್ತೀನಿ, ಪೆಂಡಿನ ಎಷ್ಟು ಈ ಸಿಂಪಲಾಗಿ ಕಟ್ಟಿದ್ದಾರೆ ನೋಡಿ. ಹಾಂ, ನೋಡಿ ಯಾವ ಥರ ಮನುಷ್ಯರು ಕಟ್ಟೋಕ್ಕಾಗುತ್ತೆ. ಈ ಥರ ಟ್ಯಾಕ್ಟ್ರೆಲ್ಲ ಕ್ಲೀನಾಗಿ ಅದರಲ್ಲೇ ಕಟ್ಟಿದ್ದಾರೆ. ಇದೇ ಅಲ್ವಾ ಆಧುನೀಕರಣ ಅಂತಂದರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಬವಣೆ ಕಟ್ಟೋದು ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ. ಅವಾಗ ಅಂತಂದರೆ ಎತ್ತುಗಳು ತಗೊಂಬರ್ವತ್ತು, ಎತ್ತಿನ ಗಾಡಿ, ಅದ್ರ ಮೇಲೆ ಇಲ್ಲಿ ಹಾಕಿರೋದನ್ನ ಒಂದೊಂದು ಹತ್ರ ಹಾಕಿ ಮಾಡ್ಬೇಕಿತ್ತು. ಇವಾಗ ಹಂಗಲ್ಲ, ಎಷ್ಟು ಸಿಂಪಲ್ ಆಗಿದೆ. ಎದುತ್ತಾ ಇದ್ದೇವೆ. ಒಂದು ಪಟ್ಟಲ್ಲಿ ಇದ್ದಿದ್ದೆಲ್ಲ ಮುಗಿಸಿದ್ವಿ, ಖಾಲಿ ಮಾಡಿವಿ. ಓಕೆನಾ, ಇವಾಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಇದ್ದಾವೆ, ಇದು ಕೆಳಗಡೆ ಮುಗಿಸಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗೀತು. ಆ ಕಡೆಗೆ ಹೋಗ್ತಾಯಿದ್ದೀವಿ, ಹುಷಾರಾಗಿ ಹೋಗೋಣ. ಹಾಂ ಹಾಂ, ಹೌದಾ? ಸರಿ, ಬರ್ತೀನಿ ತಾಳೆ. ಇವಾಗ ಇಲ್ಲಿ ನಮ್ಮ ಜೊತೆಗೆ ಇನ್ನೊಬ್ಬರು ಬಂದಿದ್ದಾರೆ, ಹಾಗಾಗಿ ಇದು ಜಲ್ದಿ ಆಗ್ತವೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಆಧುನೀಕರಣ ಅಂತಂದ್ರೆ ಇದೆ ಅಲ್ವಾ. ರೈತರಿಗೂ ಅಷ್ಟೇ ತುಂಬಾ ಅನುಕೂಲ ಆಗ್ತಾಯಿದೆ. ಅದ್ರ ಜೊತೆಗೆ ಹಳೆ ಪದ್ಧತಿಗಳು ಕೂಡ ಹೋಗ್ತಾ ಇದ್ದಾವೆ. ಇದರಲ್ಲಿ ಎರಡೂ ಇದೆ, ಸಾಧಕ ಬಾಧಕ ಎರಡೂ ಇದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕೆಲವು ಟೈಮ್ ಏನಾಗ್ತಂದ್ರೆ ರಾಗಿಲಿ ತುಂಬ ಇದು ಬಂದ್ಬಿಡುತ್ತೆ, ಏನದು ಎಣ್ಣೆ ಗಿಡ ಜೊತೆಗೆ ರಾಗಿನೂ ಹುಲ್ಲು ಮಿಕ್ಸ್ ಆಗಿಬಿಡುತ್ತೆ, ಅದೊಂದು. ಮತ್ತು ಕ್ಲೀನಾಗಿ ಕಟ್ಟಿಂಗು ಆಗಲ್ಲ, ಅದೊಂದು. ಎರಡೂ ಇದೆ, ಪಾಸಿಟಿವ್ ನೆಗೆಟಿವ್ ಇದೆ. ಒಂದು ಸ್ವಲ್ಪ ವೇಸ್ಟು ಆಗುತ್ತೆ, ಜೊತೆಗೆ ಕೆಲಸನೂ ಜಲ್ದಿ ಆಗುತ್ತೆ. ಓಕೆನಾ? ಬನ್ನಿ ಸ್ನೇಹಿತರೆ, ಇಲ್ಲಿ ಅನುಭವಸ್ಥರಿದ್ದಾರೆ. ಯಾಕೆ ಅಂತಂದರೆ ಎಲ್ಲರ ಹೊಲದಲ್ಲೂ ಆಲ್ಮೋಸ್ಟು ಹುಲ್ಲೇರೋದು ಇವೆಲ್ಲ ಮಾಡೋದು ಐತೆ. ಅಣ್ಣ ರಮೇಶಣ್ಣ ಹೇಳೋಣ, ಅಣ್ಣ ಇದ್ರದ್ದು ಸಾಧಕ ಬಾಧಕ ಹೇಳು, ಒಳ್ಳೇದು ಕೆಟ್ಟದ್ದು ಎರಡು ಹೇಳು. ಅಂತರ ಆದ್ರೆ ಕಷ್ಟನೇ. ಲೇಬರ್ ಇಲ್ಲದೆ ಇರೋದು ಅನುಕೂಲ, ಆದ್ರೂ ವಿಷ. ಹೌದಾ? ಕೆಲಸ ಈಸಿ ಆಗುತ್ತೆ. ಇದ್ರೊಳಗಡೆ ಹಾವಿದ್ರು ಬಂದು ಸೇರ್ಕೊಂತವೆ. ಮೇವು ರಾಗಿ ಕಟಾವು ಮಾಡಿಸೋದ್ರಿಂದ ಹಾವಾದ್ರೂ ತುಂಡಾಗ್ಬೋದು ಅಲ್ಲಿ. ಮತ್ತೆ ಇನ್ನೊಂದು ಎಲ್ಲೋ ನಾವೇ ಇಲ್ಲೇ ನಮ್ಮ ಸರೌಂಡಿಂಗ್ ಅಲ್ಲೇ ಕೇಳ್ದಂಗಿತ್ತಣ್ಣ, ಯಾವ್ದೋ ಏನದು ಪಂಜೆ ಸಿಗಾಕೊಂಡು ಮನುಷ್ಯ ಇವರೇ ಸತ್ತೋದ್ರು ಅಂದ್ರಲ್ಲ. ಹಾಂ,
ಆದ್ರೂ ಅದಕ್ಕೆ ಏನು ಪ್ರಯೋಜನ ಇಲ್ಕಣಪ್ಪ. ಹಾಂ ಸುಮ್ಮನೆ ರೋಣ ಕೊಡಿಸಂಗೆ ಆಗಲ್ಲ, ಹಾಂ ಮಾಡಕ್ಕಾಗಲ್ಲ. ಇವಾಗ ಜನರು ಬೇರೆ ಸಿಕ್ಕಲ್ವ ಅಣ್ಣ? ಜನ ಬರ್ತಾರೆ, ಜನ ಬರೋಲ್ಲಲ್ಲ, ಕಷ್ಟ, ಭಾರಿ ಕಷ್ಟ. ಓಕೆ. ಹಾಂ ಹಂಗಾಗಿನೇ, ಯಾಕೆಂದರೆ ಜಲ್ದಿ ಕೆಲಸನೂ ಜಲ್ದಿ ಆಗುತ್ತೆ. ಫೈನಲಿ ಮುಗೀತು. ಹಾಂ ಇನ್ನೇನು ಇದು ಅದೊಂದು ಪೆಂಡಿ, ಅಲ್ಲೊಂದು ಪೆಂಡಿ ಅಷ್ಟೇ, ಮುಗೀತು. ಟೋಟಲ್ 46 ಪೆಂಡಿ ಏನಾಯಿತು ಆಯಿತು. ಒಂಥರ ಖುಷಿ ಆಯಿತು ಕೆಲಸ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಓಕೆ, ಬಾಯ್. ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಇದ್ರ ಬಗ್ಗೆ. ಓಕೆನಾ? ಓಕೆ, ಬಾಯ್.